ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದ ರಾಜಕಾರಣದಲ್ಲಿ ಭೀಷ್ಮ ಅಂತ ಕೇಳಿದ್ರೆ ಸಣ್ಣ ಮಗು ಕೂಡ ಹೇಳ್ತಾರೆ ಅದು ದಾವಣಗೆರೆಯ ಸಾಹುಕಾರ್ ಶಾಮನೂರು ಶಿವಶಂಕರಪ್ಪ ಅಂತ. ಅವರು ಕೇವಲ ರಾಜಕಾರಣಿ ಮಾತ್ರವಲ್ಲ, ಅವರೊಬ್ಬರು ಶಿಕ್ಷಣ ಪ್ರೇಮಿ, ಉದ್ಯಮಪತಿ, ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದಾವಣಗೆರೆಯ ಪಾಲಿನ ನಡೆದಾಡುವ ದೇವರು ಅಥವಾ ಅನ್ನದಾತ ಅಂತಾನೆ ಫೇಮಸ್. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ರಾಜಕೀಯದ ಬಗ್ಗೆ ಮಾತನಾಡ್ತಾ ಇಲ್ಲ, ಬದಲಾಗಿ ಪ್ರತಿಯೊಬ್ಬರಿಗೂ ಕೂಡ ಕಾಡುವಂತಹ ಬಾಯ್ಬಿಟ್ಟು ಕೇಳಲಾಗದಂತಹ ಒಂದು ಕುತೂಹಲದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದೇನಪ್ಪಾ ಅಂತಂದ್ರೆ ಈ ದಾವಣಗೆರೆಯ ಕುಬೇರ ಅಂತ ಕರೆಸಿಕೊಳ್ಳುವಂತಹ ಶಾಮನೂರು ಶಿವಶಂಕರಪ್ಪ ಅವರು ನಿಜಕ್ಕೂ ಎಷ್ಟು ಆಸ್ತಿಯ ಒಡೆಯ? ಅವರು ತಮ್ಮ ಕುಟುಂಬಕ್ಕೆ, ತಮ್ಮ ಮಕ್ಕಳಿಗೆ ಬಿಟ್ಟು ಹೋದಂತಹ ಅಥವಾ ಗಳಿಸಿಟ್ಟಿರುವಂತಹ ಆಸ್ತಿಯ ಮೌಲ್ಯ ಎಷ್ಟು? ಅವರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲಿ ಸಿಗೋದು ಲಕ್ಷಗಳಲ್ಲ, ಕೋಟಿ ಕೋಟಿ ಹಣ. ಅವರ ಮನೆಯ ಲಾಕರ್ ತೆರೆದ್ರೆ ಕಣ್ಣು ಕುಕ್ಕುವಂತಹ ಕೆಜಿಗಟ್ಟಲೆ ಬಂಗಾರ, ಬೆಳ್ಳಿ ಮತ್ತು ವಜ್ರ ವೈಡೂರ್ಯಗಳು ಸಿಗುತ್ತವೆ. ಅಷ್ಟೇ ಅಲ್ಲ, ಅವರು ಓಡಾಡೋ ಕಾರ್ಗಳು, ಅವರು ಇಟ್ಟಿರೋ ಎಕರೆಗಟ್ಟಲೆ ಜಮೀನು, ಇದೆಲ್ಲವನ್ನ ಒಟ್ಟುಗೂಡಿಸಿದ್ರೆ ಎಕ್ಸ್ಪ್ಲೇಟರ್ ಕೂಡ ಹ್ಯಾಂಗ್ ಆಗುವಷ್ಟು ದೊಡ್ಡ ಮೊತ್ತದ ಆಸ್ತಿ ಕೂಡ ಇದೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಅಫಿಡವಿಟ್ ನಲ್ಲಿ ಈ ಎಲ್ಲಾ ರಹಸ್ಯಗಳನ್ನ ಬಯಲು ಮಾಡಿದ್ರು. ಹಾಗಾದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಆರ್ಥಿಕ ಸಾಮ್ರಾಜ್ಯದ ಒಳಹೊಕ್ಕು ನೋಡುವುದಾದ್ರೆ ಅವರ ಬಳಿ ಇದ್ದ ಆಸ್ತಿ ಎಷ್ಟು, ಸಾಲ ಎಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಟ್ಟಿದ್ರು, ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಶಾಮನೂರು ಶಿವಶಂಕರಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ನಾವು ಶಾಮನೂರು ಶಿವಶಂಕರಪ್ಪ ಅವರ ಆಸ್ತಿ ಹೇಗೆ ರಾಕೆಟ್ ವೇಗದಲ್ಲಿ ಏರಿಕೆ ಆಯಿತು ಅನ್ನೋದನ್ನ ನೋಡೋಣ. ಇದು ನಿಜಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯನ ಆಸ್ತಿ 5 ವರ್ಷಕ್ಕೆ ಡಬಲ್ ಆಗೋದು ಕಷ್ಟ. ಆದ್ರೆ ಶಾಮನೂರು ಅವರ ಆರ್ಥಿಕ ಶಿಸ್ತು ಮತ್ತು ಬಿಸಿನೆಸ್ ಮೈಂಡ್ ಹೇಗಿತ್ತಂದ್ರೆ 2008ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಎಲೆಕ್ಷನ್ ಅಫಿಡವಿಟ್ ಕೊಟ್ಟಾಗ ಅವರ ಬಳಿ ಇದ್ದಂತಹ ಆಸ್ತಿ ಕೇವಲ 45 ಕೋಟಿ ರೂಪಾಯಿಗಳು ಮಾತ್ರ. ಆಗಿನ ಕಾಲಕ್ಕೆ ಅದು ದೊಡ್ಡ ಮೊತ್ತವೇ ಆಗಿತ್ತು. ಆದ್ರೆ 2013ರ ಚುನಾವಣೆ ಬರೋಷ್ಟರಲ್ಲಿ ಅಂದ್ರೆ 5 ವರ್ಷದಲ್ಲಿ ಅದು 45 ಕೋಟಿಯಿಂದ 67 ಕೋಟಿಗೆ ಜಂಪ್ ಆಗಿತ್ತು. ಇಲ್ಲಿಗೆ ನಿಲ್ಲಲ್ಲ ಇವರ ಆಸ್ತಿಯ ನಾಗಲೋಟ. 2018ರ ಚುನಾವಣೆ ಹೊತ್ತಿಗೆ ಎಲ್ಲರ ಹುಬ್ಬೇರಿಸುವಂತೆ ಬರೋಬ್ಬರಿ 183 ಕೋಟಿ ರೂಪಾಯಿ ಆಸ್ತಿಯನ್ನ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಲೇಟೆಸ್ಟ್ ಆಗಿ ಅಂದ್ರೆ 2023ರ ಚುನಾವಣೆಯ ಸಂದರ್ಭದಲ್ಲಿ ಅವರು ಸಲ್ಲಿಸಿದಂತಹ ದಾಖಲೆಗಳ ಪ್ರಕಾರ ಅವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 292 ಕೋಟಿ ರೂಪಾಯಿ. ಊಹಿಸಿಕೊಳ್ಳಿ, 2008ರಲ್ಲಿ 45 ಕೋಟಿ ಇದ್ದದ್ದು 2023ಕ್ಕೆ 292 ಕೋಟಿಗೆ ಬಂದು ನಿಂತಿದೆ ಅಂದ್ರೆ ಅವರ ಬಿಸಿನೆಸ್ ಸಾಮ್ರಾಜ್ಯ ಎಷ್ಟು ಗಟ್ಟಿಯಾಗಿ ಬೆಳೆದಿದೆ ಅಂತ. ಇದು ಕೇವಲ ಅವರ ಹೆಸರಿನಲ್ಲಿರುವಂತಹ ಆಸ್ತಿ. ಇನ್ನು ಅವರ ಕುಟುಂಬ, ಮಕ್ಕಳು, ಸೊಸೆಯಂದಿರ ಹೆಸರಿನಲ್ಲಿರೋ ಆಸ್ತಿ ಲೆಕ್ಕ ಹಾಕಿದ್ರೆ ಅದು ಸಾವಿರಾರು ಕೋಟಿ ದಾಟಬಹುದು. ಸಾಮಾನ್ಯವಾಗಿ ಶ್ರೀಮಂತರು ತಮ್ಮ ದುಡ್ಡನ್ನ ಆಸ್ತಿ ಮೇಲೆ, ಲ್ಯಾಂಡ್ ಮೇಲೆ ಹಾಕ್ತಾರೆ, ಕೈಯಲ್ಲಿ ಜಾಸ್ತಿ ಕ್ಯಾಶ್ ಅನ್ನ ಇಟ್ಕೊಳ್ಳೋದಿಲ್ಲ ಅಂತಾರೆ. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ವಿಚಾರದಲ್ಲಿ ಇದು ಉಲ್ಟಾ. ಅವರ ಹತ್ತಿರ ಇದ್ದಂತಹ ಲಿಕ್ವಿಡ್ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಕೇಳಿದ್ರೆ ತಲೆ ತಿರುಗುತ್ತೆ. ಶಾಮನೂರು ಶಿವಶಂಕರಪ್ಪ ಅವರು ವಿವಿಧ ಬ್ಯಾಂಕ್ ಗಳಲ್ಲಿ ಹೊಂದಿದ್ದಂತಹ ಖಾತೆಗಳಲ್ಲಿ ಒಟ್ಟು 63 ಕೋಟಿ ರೂಪಾಯಿ ಹಣವಿತ್ತು. ಈ ವಿಚಾರವನ್ನ ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ. ಜಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ 63 ಕೋಟಿ ರೂಪಾಯಿ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನಂದ್ರೆ ಇದರಲ್ಲಿ 52 ಕೋಟಿ ರೂಪಾಯಿ ಕೇವಲ ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲೇ ಇತ್ತು. ಊಹಿಸಿಕೊಳ್ಳಿ, 52 ಕೋಟಿ ರೂಪಾಯಿಗೆ ಬರುವ ಬಡ್ಡಿಯೇ ವರ್ಷಕ್ಕೆ ಎಷ್ಟಾಗಬಹುದು ಅಂತ. ಒಬ್ಬ ಸಾಮಾನ್ಯ ಉದ್ಯೋಗಿ ಇಡೀ ಜೀವನ ದುಡಿದ್ರು ಕೂಡ ಗಳಿಸೋದಕ್ಕೆ ಆಗದಷ್ಟು ಹಣವನ್ನ ಇವರು ಕೇವಲ ಬಡ್ಡಿ ರೂಪದಲ್ಲಿ ಗಳಿಸ್ತಾ ಇದ್ರು ಅಂದ್ರೆ ತಪ್ಪಾಗೋದಿಲ್ಲ. ಇನ್ನುಳಿದ ಹಣ ಸೇವಿಂಗ್ಸ್ ಅಕೌಂಟ್ ಮತ್ತು ಬೇರೆ ಬೇರೆ ಹೂಡಿಕೆಯಲ್ಲಿತ್ತು. ಕೈಯಲ್ಲಿರೋ ನಗದು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಸೇರಿದ್ರೆ ಅವರ ಆರ್ಥಿಕ ಭದ್ರತೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇನ್ನು ದಾವಣಗೆರೆಯಲ್ಲಿ ಶಾಮನೂರು ಅವರನ್ನ ನೋಡಿದ್ರೆ ಅವರು ಯಾವಾಗಲೂ ಬಿಳಿ ಪಂಚೆ, ಬಿಳಿ ಅಂಗಿ ಧರಿಸಿ ತುಂಬಾ ಸಿಂಪಲ್ ಆಗಿ ಕಾಣ್ತಾರೆ. ಆದ್ರೆ ಅವರ ಮನೆಯಲ್ಲಿರುವಂತಹ ಆಭರಣಗಳ ಕಲೆಕ್ಷನ್ ಅನ್ನ ಕೇಳಿದ್ರೆ ರಾಜ ಮಹಾರಾಜರನ್ನೇ ಮೀರಿಸುವಂತಿದೆ. ಅವರ ಅಫಿಡವಿಟ್ ಪ್ರಕಾರ ಶಾಮನೂರು ಶಿವಶಂಕರಪ್ಪ ಅವರ ಬಳಿ ಬರೋಬ್ಬರಿ 2 ಕೆಜಿಗೂ ಅಧಿಕ ಬಂಗಾರ ಇತ್ತು. ಇವತ್ತಿನ ಮಾರುಕಟ್ಟೆ ದರದಲ್ಲಿ ಲೆಕ್ಕ ಹಾಕಿದ್ರೆ ಇದರ ಬೆಲೆ ಕೋಟಿ ಕೋಟಿಗಟ್ಟಲೆ ಆಗುತ್ತೆ. ಆದ್ರೆ ಅವರು ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಂತಹ ಮೌಲ್ಯದ ಪ್ರಕಾರ ಅಂದಾಜು 1.23 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಅವರ ಬಳಿ ಇತ್ತು. ಬರೀ ಬಂಗಾರ ಅಷ್ಟೇ ಅಲ್ಲ, ಬೆಳ್ಳಿಯ ವಿಚಾರಕ್ಕೆ ಬಂದ್ರೆ ಅವರ ಬಳಿ ಇದ್ದದ್ದು ಬರೋಬ್ಬರಿ 15 ಕೆಜಿ ಬೆಳ್ಳಿ. ಪೂಜಾ ಸಾಮಗ್ರಿಗಳು, ತಟ್ಟೆಗಳು, ಲೋಟಗಳು ಎಲ್ಲವೂ ಕೂಡ ಬೆಳ್ಳಿಮಯ. ಇದಿಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ. ಇದರ ಜೊತೆಗೆ ಅವರ ಕಲೆಕ್ಷನ್ ನಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ವಜ್ರಗಳು ಕೂಡ ಇತ್ತು. ಸರಿಸುಮಾರು 90 ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣಗಳು ಶಾಮನೂರು ಶಿವಶಂಕರಪ್ಪ ಅವರ ಖಜಾನೆಯಲ್ಲಿದ್ವು. ಒಟ್ಟಾರೆಯಾಗಿ ಚಿನ್ನ, ಬೆಳ್ಳಿ, ವಜ್ರ ಅಂತ ಎಲ್ಲ ಸೇರಿಸಿದ್ರೆ ಮೈ ಮೇಲೆ ಹಾಕೊಳ್ಳುವ ಆಭರಣಗಳ ಮೌಲ್ಯವೇ ಸರಿಸುಮಾರು 2 ರಿಂದ 3 ಕೋಟಿ ರೂಪಾಯಿ ಆಗುತ್ತೆ. ನಿಜಕ್ಕೂ ಇವರು ಬಂಗಾರದ ಮನುಷ್ಯರೇ ಸರಿ ಅಂತ ಹೇಳ್ತಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅಂದ್ರೆ ಕೇವಲ ಶಿಕ್ಷಣ ಸಂಸ್ಥೆಗಳ ಒಡೆಯ ಮಾತ್ರವಲ್ಲ, ಅವರೊಬ್ರು ಕೃಷಿಕ ಕೂಡ ಹೌದು. ದಾವಣಗೆರೆ ಸುತ್ತಮುತ್ತ
ಸುತ್ತಮುತ್ತ ಅವರ ಹೆಸರಿನಲ್ಲಿ ಸಾಕಷ್ಟು ಆಸ್ತಿ ಇದೆ. ಅದರಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗುವುದು ಕುಂದವಾಡ ಗ್ರಾಮದ ಜಮೀನು. ದಾವಣಗೆರೆ ತಾಲೂಕಿನ ಕುಂದವಾಡ ಗ್ರಾಮದಲ್ಲಿ ಶಾಮನೂರು ಅವರಿಗೆ ಬರೋಬ್ಬರಿ 40 ಎಕರೆ ಕೃಷಿ ಜಮೀನನ್ನು ಹೊಂದಿದ್ರು. ನಿಮಗೆ ಗೊತ್ತಿರ್ಲಿ, ಕುಂದವಾಡ ಈಗ ದಾವಣಗೆರೆ ಸಿಟಿಗೆ ಆಲ್ಮೋಸ್ಟ್ ಹತ್ತಿರ ಬಂದಿದೆ. ಅಲ್ಲಿನ ಲ್ಯಾಂಡ್ ರೇಟ್ ಕೂಡ ಗಗನಕ್ಕೇರಿದೆ. ಚುನಾವಣಾ ಆಯೋಗಕ್ಕೆ ನೀಡಿದಂತಹ ಮಾಹಿತಿಯ ಪ್ರಕಾರ ಈ 40 ಎಕರೆ ಜಮೀನಿನ ಮಾರುಕಟ್ಟೆ ಮೌಲ್ಯ ಸರಿಸುಮಾರು 35 ಕೋಟಿ ರೂಪಾಯಿ ಅಂತ ಘೋಷಿಸಲಾಗಿದೆ. ಆದ್ರೆ ರಿಯಲ್ ಎಸ್ಟೇಟ್ ಪಂಡಿತರ ಪ್ರಕಾರ ಅದರ ಅಸಲಿ ಬೆಲೆ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇರಬಹುದು. 40 ಎಕರೆ ಆಸ್ತಿ ಅಂದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಅಲ್ಲಿ ಬೇಕಿದ್ರೆ ಒಂದು ಚಿಕ್ಕ ಟೌನ್ ಅನ್ನೇ ಕಟ್ಟಬಹುದು. ಇದು ಅವರ ಸ್ಥಿರಾಸ್ತಿಯ ಒಂದು ಸ್ಯಾಂಪಲ್ ಮಾತ್ರ. ಇನ್ನು ಅವರ ಹೆಸರಿನಲ್ಲಿ ಕಟ್ಟಿರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳು ಮತ್ತು ದಾವಣಗೆರೆಯಲ್ಲಿರುವಂತಹ ಅವರ ಒಡೆತನದ ಜಾಗವನ್ನ ಲೆಕ್ಕ ಹಾಕಿದ್ರೆ ಲಿಸ್ಟ್ ಹನುಮಂತನ ಬಾಲದ ತರ ಬೆಳೆಯುತ್ತಲೇ ಹೋಗುತ್ತೆ. ಇನ್ನು ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಚಾರ ಏನಂದ್ರೆ, ಸಾಮಾನ್ಯವಾಗಿ ರಾಜಕಾರಣಿಗಳು ಸಾಲ ಮಾಡ್ತಾರೆ, ಬ್ಯಾಂಕ್ ನಿಂದ ಲೋನ್ ಅನ್ನು ಪಡೆಯುತ್ತಾರೆ. ಆದರೆ ಶಾಮನೂರು ಶಿವಶಂಕರಪ್ಪ ಅವರು ಬ್ಯಾಂಕ್ ಗಿಂತ ಸಾಹುಕಾರ ಅಂತ ಅನ್ನಿಸ್ಕೊಳ್ಳೋದು ಯಾಕೆ ಗೊತ್ತಾ? ಇವರು ಸಾಲ ತೆಗೆದುಕೊಳ್ಳೋದಕ್ಕಿಂತ ಸಾಲ ಕೊಡೋದ್ರಲ್ಲೇ ಎತ್ತಿದ ಕೈ. ಶಾಮನೂರು ಶಿವಶಂಕರಪ್ಪ ಅವರು ವಿವಿಧ ವ್ಯಕ್ತಿಗಳಿಗೆ ಮತ್ತು ಕಂಪನಿಗಳಿಗೆ ಕೊಟ್ಟಿರುವಂತಹ ಅಡ್ವಾನ್ಸ್ ಅಥವಾ ಸಾಲದ ಮೊತ್ತ ಬರೋಬ್ಬರಿ 105 ಕೋಟಿ ರೂಪಾಯಿಗಳು. ಊಹಿಸಿಕೊಳ್ಳಿ, 105 ಕೋಟಿ ರೂಪಾಯಿ ಮಾರ್ಕೆಟ್ ನಲ್ಲಿ ಅವರ ದುಡ್ಡು ಓಡಾಡ್ತಾ ಇದೆ. ಇದರಲ್ಲಿ ಮಜಾ ಏನಪ್ಪಾ ಅಂತಂದ್ರೆ, ಅವರ ಸಾಲ ಕೊಟ್ಟಿರುವುದು ಬೇರೆ ಯಾರಿಗೂ ಅಲ್ಲ, ಹೆಚ್ಚಾಗಿ ತಮ್ಮದೇ ಕುಟುಂಬದವರಿಗೆ ಮತ್ತು ತಮ್ಮದೇ ಕಂಪನಿಗಳಿಗೆ. ಅಂದ್ರೆ ದುಡ್ಡು ಮನೆಯಿಂದ ಆಚೆ ಹೋಗಿಲ್ಲ, ಆದ್ರೆ ಬಿಸಿನೆಸ್ ರೊಟೇಷನ್ ಗೆ ಬಳಕೆಯಾಗ್ತಾ ಇದೆ. ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಇದು ಶಾಮನೂರು ಕುಟುಂಬದ ಒಡೆತನದ ಸಕ್ಕರೆ ಕಾರ್ಖಾನೆ. ಈ ಕಂಪನಿಗೆ ಶಾಮನೂರು ಅವರು ಬರೋಬ್ಬರಿ 60 ಕೋಟಿ ರೂಪಾಯಿ ಸಾಲ ಅಥವಾ ಮುಂಗಡವನ್ನ ನೀಡಿದ್ದಾರೆ. ಇನ್ನು ಶಾಮನೂರು ಅವರ ಪುತ್ರ ಎಸ್ ಗಣೇಶ್ ಅವರಿಗೆ ವೈಯಕ್ತಿಕವಾಗಿ 33 ಕೋಟಿ ರೂಪಾಯಿ ಸಾಲವನ್ನ ನೀಡಿದ್ರು. ಇನ್ನು ಮತ್ತೊಬ್ಬ ಪುತ್ರ ಈಗಿನ ಸಚಿವರು ಆಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತಂದೆ ಶಾಮನೂರು ಅವರು 7 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ಶೈಲಾ ಇವರು ಅವರ ಪುತ್ರಿಯಾಗಿದ್ದು, ಡಾಕ್ಟರ್ ಶೈಲಾ ಅವರಿಗೆ 40 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಹೀಗೆ ತಂದೆಯೇ ಮಕ್ಕಳಿಗೆ ಕೋಟಿ ಕೋಟಿ ಸಾಲ ಕೊಡುವಷ್ಟು ಸಾಮರ್ಥ್ಯವನ್ನ ಹೊಂದಿದ್ರು. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಶಾಮನೂರು ಶಿವಶಂಕರಪ್ಪ ಕೇವಲ ರಾಜಕಾರಣಿಯಲ್ಲ, ಅವರೊಬ್ರು ಫ್ಯಾಮಿಲಿ ಬ್ಯಾಂಕರ್ ಕೂಡ ಹೌದು ಅಂತ. ಇನ್ನು ಶಾಮನೂರು ಅವರ ಆಸ್ತಿಯ ಮತ್ತೊಂದು ದೊಡ್ಡ ಭಾಗ ಇರೋದು ಷೇರುಗಳಲ್ಲೇ. ನಾನು ಆಗ್ಲೇ ಹೇಳಿದಂತೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಉತ್ತರ ಎಂಬುವಂತಹ ಗ್ರಾಮದಲ್ಲಿ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಎನ್ನುವಂತಹ ಸಕ್ಕರೆ ಕಾರ್ಖಾನೆ ಇದೆ. ಇದು ಶಾಮನೂರು ಕುಟುಂಬದ ಕಂಟ್ರೋಲ್ ನಲ್ಲಿದೆ. ಈ ಕಂಪನಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ವೈಯಕ್ತಿಕವಾಗಿ ಬರೋಬ್ಬರಿ 85 ಕೋಟಿ ರೂಪಾಯಿ ಮೌಲ್ಯದ ಷೇರನ್ನು ಹೊಂದಿದ್ದಾರೆ. ಸಕ್ಕರೆ ಕಾರ್ಖಾನೆ ಅಂದ್ರೆ ಅದು ವೈಟ್ ಗೋಲ್ಡ್ ಇದ್ದ ಹಾಗೆ. ಅಲ್ಲಿನ ಲಾಭಾಂಶ, ಡಿವಿಡೆಂಡ್ ಎಲ್ಲವೂ ಸೇರಿ ಅದರ ಆದಾಯವನ್ನ ಹೆಚ್ಚಿಸ್ತಾನೆ ಇತ್ತು. 85 ಕೋಟಿ ರೂಪಾಯಿ ಹೂಡಿಕೆ ಒಂದೇ ಕಂಪನಿಯಲ್ಲಿ ಇದೆ ಅಂದ್ರೆ ಅವರ ಬಿಸಿನೆಸ್ ಹೋಲ್ಡ್ ಎಷ್ಟಿತ್ತು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಇನ್ನು 292 ಕೋಟಿ ಆಸ್ತಿ ಇರೋರ ಹತ್ತಿರ ಎಂತಹ ಕಾರ್ಗಳು ಇರಬಹುದು? ರೋಲ್ಸ್ ರಾಯ್ಸ್, ಬೆನ್ಸ್, ಆಡಿ ಇಂತಹ ಕಾರ್ಗಳು ಇರಬಹುದು ಅಂತ ನೀವು ಅನ್ಕೊಂಡಿರಬಹುದು. ಆದ್ರೆ ಶಾಮನೂರು ಅವರು ಈ ವಿಚಾರದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ರು. ಅವರು ಬಳಸ್ತಾ ಇದ್ದಂತಹ ಕಾರ್ಗಳು ಲಕ್ಸುರಿ ಹೌದು, ಆದ್ರೆ ಅತಿಯಾದ ಆಡಂಬರದ ಕಾರ್ಗಳಲ್ಲ. ಅವರ ಗ್ಯಾರೇಜ್ ನಲ್ಲಿ ಪ್ರಮುಖವಾಗಿ 2 ಕಾರ್ಗಳಿತ್ತು. ಅದರಲ್ಲಿ ಮೊದಲನೆಯದ್ದು ಕಿಯಾ ಕಾರ್ನಿವಾಲ್, ಎರಡನೆಯದು ಟೊಯೋಟಾ ಇನೋವಾ ಕ್ರಿಸ್ಟಾ. ಕಿಯಾ ಕಾರ್ನಿವಾಲ್ ಇದು ಅತ್ಯಂತ ಆರಾಮದಾಯಕ ಎಂಪಿವಿ ಆಗಿದ್ದು, ಇದರ ಬೆಲೆ ಸರಿಸುಮಾರು 42 ಲಕ್ಷ ರೂಪಾಯಿ. ದೂರದ ಪ್ರಯಾಣಕ್ಕೆ ಆರಾಮವಾಗಿ ಕಾಲು ಚಾಚಿಕೊಂಡು ಹೋಗೋಕೆ ಹೇಳಿ ಮಾಡಿಸಿದ ಕಾರ್ ಆಗಿದೆ ಇದು. ಇನ್ನು ರಾಜಕಾರಣಿಗಳ ಫೇವರೇಟ್ ಕಾರ್ ಅಂದ್ರೆ ಅದು ಟೊಯೋಟಾ ಇನೋವಾ ಕ್ರಿಸ್ಟಾ. ಇದರ ಬೆಲೆ ಸರಿಸುಮಾರು 31 ಲಕ್ಷ ರೂಪಾಯಿ. ಒಟ್ಟಾರೆಯಾಗಿ 70 ರಿಂದ 80 ಲಕ್ಷ ರೂಪಾಯಿ ಮೌಲ್ಯದ ಕಾರ್ಗಳನ್ನ ಇವರು ತಮ್ಮ ಓಡಾಟಕ್ಕೆ ಇಟ್ಕೊಂಡಿದ್ರು. ಕೋಟಿ ಕೋಟಿ ಆಸ್ತಿ ಇದ್ರು ಕೂಡ 106 ಕೋಟಿ ಕಾರ್ಗಳನ್ನ ತಗೊಳ್ಳೋ ಕೆಪಾಸಿಟಿ ಇದ್ರು ಕೂಡ ಅವರು ಕಂಫರ್ಟ್ ಗೆ ಮಾತ್ರ ಮಹತ್ವ ಕೊಟ್ಟಿದ್ರು ಅನ್ನೋದು ಇಲ್ಲಿ ವಿಶೇಷವಾಗುತ್ತೆ. ಇಷ್ಟೆಲ್ಲ ಆಸ್ತಿ ಇರೋರಿಗೆ ಸಾಲ ಇರ್ಲಿಲ್ವಾ? ಖಂಡಿತ ಇರುತ್ತೆ. ಬಿಸಿನೆಸ್ ಮ್ಯಾನ್ ಅಂದ್ಮೇಲೆ ಸಾಲ ಕಾಮನ್. ಆದ್ರೆ ಅವರ ಆಸ್ತಿಗೆ ಹೋಲಿಸಿದ್ರೆ ಸಾಲದ ಮೊತ್ತ ತೀರಾ ಕಡಿಮೆ. ಶಾಮನೂರು ಶಿವಶಂಕರಪ್ಪ ಅವರ ಮೇಲೆ ಇದ್ದಂತಹ ಒಟ್ಟು ಸಾಲ ಮತ್ತು ಹೊಣೆಗಾರಿಕೆಯ ಸುಮಾರು 17 ಕೋಟಿ ರೂಪಾಯಿಗಳು ಮಾತ್ರ. 292 ಕೋಟಿಯ ಆಸ್ತಿ ಇರೋರಿಗೆ 17 ಕೋಟಿ ಸಾಲ ಅಂದ್ರೆ ಅದು ಕೇವಲ ಜುಜುಬಿ ಅಲ್ವಾ? ಇನ್ನು ಈ ಸಾಲದಲ್ಲಿ ಪ್ರಮುಖವಾಗಿ ಎಂಬಸಿ ಬಿಲ್ಡ್ಕಾನ್ ಗೆ ಕೊಡಬೇಕಾಗಿದ್ದಂತಹ 11 ಕೋಟಿ ರೂಪಾಯಿ ಮತ್ತು ವೇಗಾ ಆಟೋ ಆಕ್ಸೆಸರೀಸ್ ಗೆ ಕೊಡಬೇಕಾಗಿದ್ದಂತಹ 4 ಕೋಟಿ ರೂಪಾಯಿ ಸೇರಿತ್ತು. ಇನ್ನು ಇವರ ಆದಾಯದ ಮೂಲ ಯಾವುದು? ಇವರ ಜೀವನ ನಡೆಯೋದು ಹೇಗೆ ಅಂತ ನೀವು ಕೇಳಬಹುದು. ಇವರ ವಾರ್ಷಿಕ ಆದಾಯ ಐಟಿ ರಿಟರ್ನ್ಸ್ ಪ್ರಕಾರ 5 ಕೋಟಿ 81 ಲಕ್ಷದ 29 ಸಾವಿರ ರೂಪಾಯಿ. ಅಂದ್ರೆ ಒಂದು ವರ್ಷಕ್ಕೆ ಸರಿಸುಮಾರು 6 ಕೋಟಿ ಹತ್ತಿರ ಸಂಪಾದನೆ ಮಾಡ್ತಾ ಇದ್ರು. ಇದನ್ನ ಡಿವೈಡ್ ಮಾಡಿ ನೋಡಿದ್ರೆ ತಿಂಗಳಿಗೆ ಸರಿಸುಮಾರು 48 ಲಕ್ಷದ 41 ಸಾವಿರ ರೂಪಾಯಿ ಆದಾಯ. ದಿನಕ್ಕೆ ಸರಿಸುಮಾರು 1 ಲಕ್ಷದ 61 ಸಾವಿರ ರೂಪಾಯಿ ಆದಾಯ. ಒಬ್ಬ ಸಾಮಾನ್ಯ ಮನುಷ್ಯ ವರ್ಷ ಪೂರ್ತಿ ಕಷ್ಟಪಟ್ಟರು ಕೂಡ 5 ಲಕ್ಷ ದುಡಿಯೋದು ಕಷ್ಟ. ಆದ್ರೆ ಇವರು ದಿನಕ್ಕೆ 1.5 ಲಕ್ಷಕ್ಕೂ ಹೆಚ್ಚು ಹಣವನ್ನ ದುಡಿತಾ ಇದ್ರು. ಇದರ ಜೊತೆಗೆ ಅವರು ಇಷ್ಟು ವರ್ಷ ಶಾಸಕರಾಗಿ ಸೇವೆ ಸಲ್ಲಿಸಿರೋದ್ರಿಂದ ಸರ್ಕಾರದಿಂದ ಅವರಿಗೆ ಗೌರವಯುತವಾಗಿ ಪಿಂಚಣಿ ಅಥವಾ ಪೆನ್ಷನ್ ಕೂಡ ಬರ್ತಾ ಇತ್ತು. ಅದರ ಮೊತ್ತ ತಿಂಗಳಿಗೆ 75 ರಿಂದ 1 ಲಕ್ಷ ರೂಪಾಯಿಯವರೆಗೂ. ಇದು ಅವರ ಸೇವೆಗೆ ಸರ್ಕಾರ ಕೊಡ್ತಾ ಇರುವಂತಹ ಗೌರವ ಧನ. ಒಟ್ಟಾರೆಯಾಗಿ ನೋಡುವುದಾದ್ರೆ ದಾವಣಗೆರೆಯ ಈ ಹಿರಿಯ ಜೀವ ಶಾಮನೂರು ಶಿವಶಂಕರಪ್ಪ ಅವರು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಸಾಮಾನ್ಯವಾದದಲ್ಲ. ಇವರ ಒಟ್ಟು ಆಸ್ತಿ 292 ಕೋಟಿ ರೂಪಾಯಿಗೂ ಹೆಚ್ಚು. ಕೈಯಲ್ಲಿರುವ ಹಣ 63 ಕೋಟಿ, ಕೊಟ್ಟಿರೋ ಸಾಲ 105 ಕೋಟಿ ರೂಪಾಯಿ, ಹೂಡಿಕೆ ಮಾಡಿರುವಂತಹ ಷೇರು 85 ಕೋಟಿ, ಬಂಗಾರ 2 ಕೆಜಿಗೂ ಹೆಚ್ಚು. ಇದು ಕೇವಲ ಅಂಕಿ ಅಂಶವಲ್ಲ, ಇದು ಒಬ್ಬ ವ್ಯಕ್ತಿಯ ಪರಿಶ್ರಮ, ಬಿಸಿನೆಸ್ ಸ್ಟ್ರಾಟಜಿ ಮತ್ತು ದೂರದೃಷ್ಟಿಯ ಸಂಕೇತ. ರಾಜಕೀಯದಲ್ಲಿ ಅಧಿಕಾರ ಇರುತ್ತೆ ಹೋಗುತ್ತೆ, ಆದ್ರೆ ಶಾಮನೂರು ಅವರು ಶಿಕ್ಷಣ
ಸಂಸ್ಥೆಗಳ ಮೂಲಕ, ಉದ್ಯಮಗಳ ಮೂಲಕ ಮತ್ತು ತಮ್ಮ ಸಮಾಜ ಸೇವೆಯ ಮೂಲಕ ಗಳಿಸಿರುವುದು ಹಣಕ್ಕಿಂತ ದೊಡ್ಡದಾದ ಹೆಸರು. ಅವರ ಕುಟುಂಬಕ್ಕೆ ಅವರು ಕೇವಲ ಆಸ್ತಿಯನ್ನು ಮಾತ್ರ ಬಿಟ್ಟು ಹೋಗಿಲ್ಲ, ಜೊತೆಗೆ ಒಂದು ಭದ್ರವಾದಂತಹ ಬುನಾದಿಯನ್ನ, ಸಮಾಜದಲ್ಲಿ ಒಂದು ಗಟ್ಟಿಯಾದಂತಹ ಸ್ಥಾನವನ್ನ ತಂದುಕೊಟ್ಟಿದ್ದಾರೆ. ದಾವಣಗೆರೆ ಇರುವವರೆಗೂ, ಅಲ್ಲಿನ ಬಾಪೂಜಿ ವಿದ್ಯಾಸಂಸ್ಥೆಗಳು ಇರುವವರೆಗೂ ಶಾಮನೂರು ಶಿವಶಂಕರಪ್ಪ ಅವರ ಹೆಸರು ಶಾಶ್ವತವಾಗಿರುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.